ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಮುಖ ಅನ್ನೋದು ಮನಸ್ಸಿನ ಕನ್ನಡಿ ಅಂತಾರ. ಎಷ್ಟೋ ಸಲ ಮಾತನ್ಯಾಗ ಹೇಳ್ಕೊಳಕ್ ಆಗ್ಲಾರದನ್ನ ಮುಖದ ಭಾವನೆಯನ್ನ ನೋಡೇ ಅರ್ಥ ಮಾಡ್ಕೋಬಹುದು. ಈ ಮಾತು ರಾಜಕಾರಣಿಗಳಿಗೂ ಹೊರತಲ್ಲ ನೋಡ್ರಿ. ಯಾಕಂದ್ರ ಹೈಕಮಾಂಡೇ ಎಲ್ಲ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ DCM DKC ಸಾಹೇಬ್ರು ಅದೆಷ್ಟೋ ಸಲ ಬಾಯಿ ಮಾತನ್ಯಾಗ ಹೇಳ್ಯಾರ. ಖರೆ ಅದ. ಆದ್ರೆ ಈ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಾಗ ಕೊಟ್ಟಂತಹ ಮಾತೈತಿ ನೋಡ್ರಿ. ಆ ಭರವಸೆಯಿಂದಾಗಿ ಮನಸ್ಸಿನಾಗೆ ಒಳಗೆ DCM DKC ಸಾಹೇಬ್ರು CM ಆಗ್ಬೇಕು ಅನ್ನುವಂತಹ ಆಸೆಯನ್ನ ಬೆಳೆಸಿ ಬೆಳೆಸಿ ಹೆಮ್ಮರ ಮಾಡ್ಕೊಂಡಿದ್ದಂತೂ ಖರೇನೇ ಅದ ಇಲ್ಲ. ಈ ಮಾತನ್ನ ಸುಮ್ನೆ ಹೇಳಾಕತ್ತಿಲ್ರಪ್ಪ. ಹಿಂಗೆ ಮೀಡಿಯಾ ಮುಂದೆ ಮಾತಾಡ್ಲಿಕ್ಕತ್ತಿದ್ರು DKC ಸಾಹೇಬ್ರು. ಅವಾಗ ಒಬ್ರು ಪತ್ರಕರ್ತರು ಕೇಳ್ಬಿಡ್ತಾರ ದಿಢೀರಂತ, ಪರಮೇಶ್ವರ್ ಅವರು ಹೇಳ್ತಾರ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಂತ. ಆ ಪ್ರಶ್ನೆ ಕೇಳಿದ ಕೂಡಲೇ DKC ಸಾಹೇಬ್ರು ಏನಂದ್ರೆ ಏನೂ ಮಾತಾಡ್ಲಿಲ್ಲ. ಆದ್ರೆ ಜಸ್ಟ್ ಒಂದು ಲುಕ್ ಕೊಟ್ರು ನೋಡ್ರಿ. ಪರಮೇಶ್ವರ್ ಅವ್ರಿಗೆ ಮಾಡ್ತೀನಿ ತಡಿ ಅನ್ನೋ ತರ ಇತ್ತು ಅವ್ರದ್ದು ಲುಕ್. ಸರ್, ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ಏನ್ ಸರ್ ನಿಮ್ಮ ಒಪಿನಿಯನ್? ಮುಖ್ಯಮಂತ್ರಿ ಕೂಡ ಅದೇ ರೀತಿ ಬದಲಾವಣೆ ಮಾಡಬೇಕು ಅಂತ ಪತ್ರ ಬರೆದ್ರು. ಆದ್ರೂ DKC ಸಾಹೇಬ್ರನ್ನ ನೋಡಿದ್ರೆ ನನಗೆ ಮನ್ಸಿಗೆ ಹತ್ತದ್ರಪ್ಪ. ಬಹಳ ಹಳಾಗ್ತದ. ಹೆಂಗ ಮಂದಿನ ಆಸೆ ಆಮಿಷ ಒಡ್ಡಿ ಪುಗ್ಸಟ್ಟಿ ಕೊಡ್ತೀವಿ, ಎಲ್ಲಾ ಫ್ರೀ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ ಮೋಸ ಮಾಡಿ, ಹಂಗೆ ಪಾಪ ಎಲ್ಲಿ ಹೈಕಮಾಂಡ್ DKC ಅವ್ರಿಗೂ ಮೋಸ ಮಾಡ್ತೈತಿ ಅಂತ ಅನಿಸ್ತದ. ಬಿಡ್ರಿ, ಇನ್ನು ಫೆಬ್ರವರಿ 10ರಿಂದ 3 ದಿನದ ತನಕ ಈ ನರಸೀಪುರದಾಗ ಕುಂಭಮೇಳ ಆಯ್ತು. ನಿಮ್ಗೆಲ್ಲ ಗೊತ್ತೇ ಅದ. ಮೈಸೂರು ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿತ್ತು. ಕಾವೇರಿ, ಕಪಿಲಾ, ಗುಪ್ತಗಾಮಿನಿ ನದಿಗಳ ಸಂಗಮ ಆದಂಥ ತ್ರಿವೇಣಿ ಸಂಗಮದಾಗ ಕುಂಭಮೇಳ ನಡೀತಿರ್ತದ. ಈ ಹೋದ ಸಲ ಕೊರೋನಾದಿಂದಾಗಿ ಕುಂಭಮೇಳ ನಡೆದಿರಲಿಲ್ಲ. ಈ ಸಲ ಅಂದ್ರ 12ನೇ ಕುಂಭಮೇಳ ಇದಾಗಿತ್ತು. ಲಕ್ಷಾಂತರ ಮಂದಿ, ಲಕ್ಷಗಟ್ಲೆ ಮಂದಿ ಬರ್ತಾರಂತ ಮೊದಲೇ ಗೊತ್ತಿತ್ತು. ಬಿಡ್ರಿ, ಯಾಕಪ್ಪ ಇಷ್ಟೆಲ್ಲ ಹೇಳಲಿಕತ್ತೀನಿ ಅಂದ್ರ, ಈ ಒಂದು ಕುಂಭಮೇಳಕ್ಕ ಕರ್ನಾಟಕ ಸರ್ಕಾರದಿಂದ ಎಷ್ಟು ಏನಿಲ್ಲ ಅಂದ್ರೂ 6 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. ಅದ್ರಲ್ಲಿನ ವ್ಯವಸ್ಥೆ ಹೆಂಗಿತ್ತು ಅಂತ ಕೇಳಿದ್ರ ನೋಡ್ರಿ, ಬಹಳ ಸರಳವಾಗಿ ಮಾತಾಡ್ಬಿಡ್ತಾರ. ಪ್ರಯಾಗ್ರಾಜ್ ಕುಂಭಮೇಳಕ್ಕ ಏನ್ರಿ ಕೋಟಿಗಟ್ಲೆ ಮಂದಿ ಬರ್ತಾರ, ಅಲ್ಲಿನ ವ್ಯವಸ್ಥೆ ಬಗ್ಗೆ ಸುಮ್ನೆ ಇಲ್ಲ ಸಲದ ಆರೋಪ ಲೋಪದೋಷಗಳನ್ನ ತೆಗಿತಾರಲ್ಲ. ಆದ್ರೆ ಇವ್ರು ಎಷ್ಟು ವ್ಯವಸ್ಥೆ ಮಾಡ್ಯಾರ ಅನ್ಲಿಕ್ಕ ಅಲ್ಲಿ ಹೋದಂತ ಮಂದಿನೇ ವಿಡಿಯೋ ಮಾಡ್ಯಾರ. ಉತ್ತರ ಪ್ರದೇಶನ ನೋಡಿ ಕಲೀರಿ ಅಂತ ಹೇಳಿ ಮಂದಿನೇ ಉಗದು ಉಪ್ಪಿನಕಾಯಿ ಹಾಕ್ಲಿಕ್ಕತ್ತಾರ. ಸರ್ಕಾರಕ್ಕೆ ಇಷ್ಟು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲೇನು? 6 ಕೋಟಿ ಅನುದಾನ ಬಿಡುಗಡೆ ಮಾಡ್ಯಾರ, ಅದ್ ಏನ್ ವ್ಯವಸ್ಥೆ ಮಾಡ್ಯಾರ ಅಂತ ಬೈಲಿಕತ್ತಾರ. ಕೋಟಿಗಟ್ಲೆ ಮಂದಿ ಬರುವಂತಹ ಪ್ರಯಾಗ್ರಾಜ್ ಕುಂಭಮೇಳದ ಬಗ್ಗೆ ಮಾತಾಡೋರು ಇಲ್ಲಿ ಯಾಕೇನು ಹೇಳಕತ್ತಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕತ್ತಾರ. ಈ ಕರ್ಮ ದಯವಿಟ್ಟು ಜನಗಳಿಗೆ ಬರೋದಿಲ್ಲ, ಈ ಸರ್ಕಾರದವ್ರು ಬರುತ್ತೆ ಕರ್ಮ ಇದು. ಈ ಸರ್ಕಾರದವ್ರಿಗೆ ದಯವಿಟ್ಟು ಕರ್ಮ ಇದು ತಟ್ಟಬೇಕು. ಇಷ್ಟು ಮಟ್ಟಿಗೆ ಗಲೀಜಿದೆಯಲ್ಲ, ಈ ಗಲೀಜಿರೋದನ್ನ ನೋಡ್ಕೊಂಡು ಹೇಗಿದ್ದಾರೆ. ಇಷ್ಟೊಂದು ಗಲೀಜಿದೆ. ಉತ್ತರ ಪ್ರದೇಶ ನೋಡ್ ಕಲ್ತಿಲ್ಲ ಇವರು. ಸರ್ಕಾರದವರೆಲ್ಲ ಬಂದು ಇಲ್ಲಿ ಉದ್ಘಾಟನೆ ಮಾಡ್ತೀವಿ, ನಾವೇ ಮಾಡೋದು 89 ನಾವೇ ಮಾಡಿದ್ದು ಅಂತಾರೆ. ಇಷ್ಟೊಂದು ಗಲೀಜಿದೆ. ಮೂಗಿಡಕ್ಕಾಯ್ತಲ್ಲ, ಅಷ್ಟು ಮಟ್ಟಿಗೆ ಇದೆ ಇದು. ಏನ್ ಮಾಡೋದು? ನಮ್ಮದನ್ನ ಹೋಗ್ಬೇಡಿ ಅಂತ ಹೇಳಕ್ಕಾಗಲ್ಲ, ನಮ್ಮದು ಹೋಗ್ಬೇಡಿ ಜನಗಳು ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕೆ ನಮ್ಮದು ನಮ್ಮ ತನವನ್ನು ಕಳ್ಕೊಳಕ್ಕಾಗಲ್ಲ. ಆದರೆ ಯೋಗಿ ಸರ್ಕಾರವನ್ನ ಇವರು ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ. ನಾಚಿಕೆ ಆಗ್ಬೇಕಲ್ವ ಈ ಸರ್ಕಾರದವ್ರಿಗೆ? 6 ಕೋಟಿ ರೂಪಾಯಿನ ತಿನ್ಕೊಂಡಿರಮ್ಮ, ಸುಳ್ಳು ಮಾಡ್ಕೊಂಡಿದ್ದಾರೆ. ಏನು ಜನಗಳು, ಏನು ಸರ್ಕಾರನೋ ಜನಗಳನ್ನ ಯೋಗಕ್ಷೇಮ ನೋಡ್ತಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು, ಸೂಕ್ತ ಅನ್ಸುತ್ತೆ. ಅಲ್ಲ, ಗಮನ ಇನ್ನೇ ಗಮನ ಹರಿಸ್ಬೇಕು. ಮುಗಿದೋಯ್ತು, ಇವತ್ತು ಮುಗಿದೋಯ್ತು. ನಾಚಿಕೆ ಆಗ್ಬೇಕು ಸರ್ಕಾರದವ್ರಿಗೆ, ನಾಚಿಕೆ ಆಗ್ಬೇಕು. 6 ಕೋಟಿ ರೂಪಾಯಿ ಮುಂಡೆ ಹಾಸ್ಕೊಂಡ್ರೆ ಜೋಬ ಹಾಕೊಂಡ್ಬಿಟ್ಟವ್ರೆ. ಒಂದು JCB ಇಳಿಸಿಲ್ಲ, ಒಂದು JCB ಒಂದು ಮಣ್ಣಿನ ಆಚೆ ಹಾಕಿಲ್ಲ ಅವರು, ಒಂದು ಚೂರು ಗಲೀಜು ಮಾಡಿಸಿಲ್ಲ. ಎಷ್ಟು ಗಲೀಜಿರೋ ಬಗ್ಗೆ ನೀವೇ ನೋಡಿ, ಎಲ್ಲರೂ ನೋಡಿ. ದಯವಿಟ್ಟು ನಾನು ಇವತ್ತು ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ಎಷ್ಟು ಗ್ರೂಪ್ ಇದೆ ಅಷ್ಟು ಗ್ರೂಪ್ ಹಾಕ್ತೀನಿ, ಮೀಡಿಯಾದವ್ರಿಗೂ ಹಾಕ್ತೀನಿ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ ದಯವಿಟ್ಟು. ಇದನ್ನ ಗಲೀಜು ಮಾಡಿರ್ತಕ್ಕಂಥ ಜಾಗ, ಈ ಜಾಗದಲ್ಲಿ ನಮ್ಮ ಜನಗಳನ್ನ ಸ್ನಾನ ಮಾಡಿ ಅಂತ ಹೇಳ್ತಿದ್ದಾರೆ. ಜನಗಳು ಗಲೀಜು ನೋಡಿ ಬಳಸಿ ನೀರು ಹಾಯಿಸಿ ದೂರ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಷ್ಟೊಂದು ಗಲೀಜಿರ್ತಕ್ಕಂಥ ಜಾಗನ ಕ್ಲೀನ್ ಮಾಡ್ಸೋಕ್ಕೆ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರನ, ಯೋಗಿ ಸರ್ಕಾರನ ಸುಮ್ಮನೆ ಟೀಕೆ ಮಾಡ್ತಾರೆ ನಮ್ಮ ಖರ್ಗೆ ಅವರು. ಎಷ್ಟು ಮಟ್ಟಿಗಿದೆ ಈ ಸರ್ಕಾರ, ಎಷ್ಟು ನೋಡಿದ್ದಾರೆ ಅಂತ ದಯವಿಟ್ಟು ಇವಾಗ ಗಮನ ನಡೆಸಿ. ನಮ್ಮ ರಾಜ್ಯನ ನಾವು ಹೇಳಿಸ್ಬಾರ್ದು. ಆದರೆ ಬಟ್ ಏನು ಮಾಡ್ತೀವಿ, ನಮ್ಮ ರಾಜ್ಯದವರು ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಲ್ಲ. 6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ಕಾರದವರು. ಯಾರು ತಿನ್ಕೊಂಡ್ರೋ ಏನು ಕಟ್ತೀವಿ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಿದ್ರೆ ಬರೀ ಗಲೀಜಿದೆ. ಎಷ್ಟು ಮಟ್ಟಿಗೆ ಗಲೀಜಿದೆ ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ. ಇಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕು, ಅಷ್ಟು ಮಟ್ಟಿಗಿದೆ ಜಾಗ ಇಲ್ಲಿ. ಈ ಜಾಗದಲ್ಲಿ ಬಂದು ಜನಗಳ ಸ್ನಾನ ಮಾಡಿ ಅಂತಂದರೆ ಯಾವ ಮಟ್ಟಿಗೆ ಸ್ನಾನ ಮಾಡ್ತಾರೆ ಜನ ಅನ್ನೋ ಬಗ್ಗೆ ದಯವಿಟ್ಟು ಎಲ್ಲರೂ ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ತುಂಬ ಗಲೀಜು, ಮೂಗಿಡಕ್ಕಾಗಲ್ಲ ಅಷ್ಟು ಗಲೀಜಿದೆ, ವಾಸನೆ ಇದೆ ಇಲ್ಲಿ ಅಂಥ ಜಾಗ ಇದು. ಈ ಜಾಗದಲ್ಲಿ ಅಷ್ಟು ಮಟ್ಟಿಗೆ ಜನಗಳು ಸ್ನಾನ ಮಾಡ್ತಾರೆ. ಹಾಗೂ ಜನ ಸೆಂಟ್ರ್ ಹೋಗಿ ಸ್ನಾನ ಮಾಡೋಕೆ ಹೊರಟಿದ್ದಾರೆ. ಬೋಟ್ ವ್ಯವಸ್ಥೆ ಇಲ್ಲ, ತುಂಬ ಗಲೀಜಿದೆ. ಈ ಗಲೀಜಲ್ಲಿ
ಎಷ್ಟು ಮಟ್ಟಿಗೆ ಪುಣ್ಯ ಸ್ನಾನ ಮಾಡಿ ಅಂತಾರೆ. ಯಾವ ಪುಣ್ಯ ಇದು? ಈ ಸರ್ಕಾರದ ಪುಣ್ಯನೋ ನಮ್ಮ ಕರ್ಮನೋ ಸರ್ಕಾರದ ಪುಣ್ಯನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಕರ್ಮ ದಯವಿಟ್ಟು ಜನಗಳಿಗೆ ಬರೋದಿಲ್ಲ, ಈ ಸರ್ಕಾರದವ್ರಿಗೆ ಬರುತ್ತೆ ಕರ್ಮ ಇದು. ಈ ಸರ್ಕಾರದವ್ರಿಗೆ ದಯವಿಟ್ಟು ಕರ್ಮ ಇದು ತಟ್ಟಬೇಕು. ಇಷ್ಟು ಮಟ್ಟಿಗೆ ಗಲೀಜಿದೆಯಲ್ಲ ಈ ಎಲ್ಲಾ ರಾಜಕಾರಣಿಗಳು ಈ ಚುನಾವಣೆಗಿನ ಮೊದಲು ಅಂದ್ರೆ ಪ್ರಚಾರ ಮಾಡುವಂತಹ ಟೈಮ್ನಾಗ, ವೋಟ್ ಕೇಳುವಂತಹ ಟೈಮ್ನಾಗ ಒಂದ್ ಥರ ಇದ್ರ ಚುನಾವಣೆ ಮುಗಿದ ಮೇಲೆ ರಿಸಲ್ಟ್ ಬಂದ ಮೇಲೆ ಮತ್ತೊಂದ್ ಥರ ಆಗ್ತಾರ, ಉಲ್ಟಾ ಹೊಡಿತಾರ. ಅಂದ್ರೆ ಈ ಚುನಾವಣೆ ಪ್ರಚಾರದ ಟೈಮ್ನಾಗ ನೋಡ್ಬಹುದು ನೀವು, ತಾವಾಗೇ ಮಂದಿ ಮನಿ ಬಾಗಿಲಿಗೆ ಹೋಗಿ ಕೈ ಮುಕ್ಕೊಂಡು ಬಹಳ ದಯನೀಯ ಸ್ಥಿತಿಯಾಗ ವೋಟ್ ಕೇಳ್ತಾರ. ಅದೇ ಚುನಾವಣೆ ಆದ್ಮೇಲೆ ಗೆದ್ದು ಬಂದ್ರು ಅಂತ ತಿಳ್ಕೊರ್ ನೀವು, ಮಂದಿ ಕೈಗೆ ಸಿಗೋದಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಬಗ್ಗೆನೂ ಆರೋಪ ಮಾಡ್ತಾರೆ, ಯಾವುದೇ ಪಕ್ಷದ ನಾಯಕರಾಗ್ಲಿ. ಆದ್ರ ಪ್ರಿಯಾಂಕಾ ಗಾಂಧಿ ಇವ್ರ ಎಲೆಕ್ಷನ್ಗಿನ ಮೊದಲು ಎಲೆಕ್ಷನ್ ಆದ್ಮೇಲೆ ಅಂತ ನೋಡಿದ್ರ ಇವ್ರದ್ದು ಬ್ಯಾರೇನೇ ಅದ, ಪೂರಾ ಲುಕ್ಕ ಚೇಂಜ್ ಆಗ್ಬಿಡ್ತದೆ. ಎಲ್ಲೇ ಎಲೆಕ್ಷನ್ ಆಗ್ಲಿ, ಯಾವುದೇ ಪ್ರಚಾರ ಭಾಷಣ ಮಾಡೋದಾಗಿರ್ಲಿ, ಅಗದಿ ಭಾರತೀಯ ನಾರಿ ಹಂಗ ಸೀರೆ ಉಟ್ಕೊಂಡ್ ಬರ್ತಾರ. When I was 17 years old, I campaigned for the first time for my father in the 1989 general election. It is now 35 years. I have campaigned for my mother, I have campaigned for my brother, for many of my colleagues. ಅದ ಎಲೆಕ್ಷನ್ ಮುಗಿದ ಮೇಲೆ ಆ ಸೀರೆಗಳನ್ನೆಲ್ಲ ಸುತ್ತಿ ಪ್ಯಾಕ್ ಮಾಡಿ ತಮ್ಮ ಮೂಲ ಯಾವುದು, ಎಲ್ಲಿಯವರು ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ವೆಸ್ಟರ್ನ್ ಬಟ್ಟೆ ಹಾಕೊಂಡ್ಬಿಡ್ತಾರ. ನೋಡ್ರಿ ಒಂದ್ಸಲ. ಅತ್ತೆ ಮಗಳ ಉಡುಪು ನೋಡಿರ್ರಿ, ಸೀರೆ ಹೋಗಿ ಪ್ಯಾಂಟ್ ಬಂತರ್ರಿ. ನೋಡ್ರಿ, ಅವ್ರವ್ರ ಉಡುಗೆ ತೊಡುಗೆ ಅವರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೆಂಗ್ ಹೇಳ್ತೀವಿ, ಅವ್ರವ್ರ ವೈಯಕ್ತಿಕ ವಿಚಾರ. ಆದ್ರ ಇಲ್ಲಿ ಮಂದಿ ಸೀರೆ ಹೋಗಿ ಪ್ಯಾಂಟ್ ಬಂತು ಅಂತ ಯಾಕೆ ಬಂತಂತ ಪ್ರಶ್ನೆ ಮಾಡಕತ್ತಿಲ್ಲ. ಟೈಮಿಂಗ್ ರೀ, ಟೈಮಿಂಗ್ ರಾಂಗ್. ಎಲೆಕ್ಷನ್ ಪ್ರಚಾರದ ಟೈಮಿಗೆ ಅಷ್ಟ ಸೀರೆ ಉಟ್ಕೊಂಡು ಮುಗಿದ ಮ್ಯಾಲ ಇನ್ನೇನೆಲ್ಲ ಮುಗಿತಲ್ಲ ಅನ್ನೋ ತರ ಹಿಂಗ್ ಬರ್ತಾರಲ್ಲ, ಆ ಟೈಮಿಂಗ್ ಪ್ರಶ್ನೆ ಮಾಡ್ಲಿಕತ್ತಾರ. ನೋಡ್ರಿ, ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ಸ್ ಹೆಂಗಿರ್ತಾವ ಅನ್ನೋದನ್ನ ಬಹಳಷ್ಟು ಸಲ ನೋಡಿರಿ. ಈ ಕೇಂದ್ರ ಸರ್ಕಾರ SC ST ಮತ್ತು OBCಗಳಿಗೆ ಕೆಲಸ ಮಾಡಕತ್ತಿಲ್ಲ ಅಂತ ಹೇಳಿ ಅವಾಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಖ್ಯಾತೆ ತೆಗಿತಿರ್ತಾರ, ಕಿರಿಕಿರಿ ಮಾಡ್ತಿರ್ತಾರ. ಅದರಾಗ ಈ ಹೋದ ವರ್ಷ ಅನಿಸ್ತೈತಿ ಲೋಕಸಭೆ ಅಧಿವೇಶನಗೇನೋ ಸರ್ಕಾರದ 90 ಮಂದಿ ಕಾರ್ಯದರ್ಶಿಗಳದಾರ, ಅದ್ರಾಗ ಬರೇ 3 ಮಂದಿ ಅಷ್ಟೇ OBC ಸಮುದಾಯದವರದಾರ ಅಂತ ರಾಹುಲ್ ಗಾಂಧಿ ಹೇಳಿದ್ದಕ್ಕ ಲೋಕಸಭೆದಾಗ ಆರೋಗ್ಯ ಸಚಿವ BJP ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ JP ನಡ್ಡಾ ಅವರು ಭಾರಿ ಟಕ್ಕರ್ ಕೊಡ್ತಾರ. ಆ ವಿಡಿಯೋ ಕಣ್ಣಿಗೆ ಬಿತ್ತು ನನಗ. ಒಂದಿಷ್ಟು ಮಂದಿ OBCಗಳ ಚಾಂಪಿಯನ್ಗಳು ಆಗ್ಬಿಟ್ಟಾರ, ಆದ್ರ ಅವ್ರ ಹಕ್ಕು ಸ್ವಾಮ್ಯನ ತಮ್ಮಲ್ಲೇ ಇಟ್ಕೋಬಾರ್ದು ಅಂತ ಹೇಳ್ತಾರ. ಅಷ್ಟೇ ಅಲ್ರಿ, ಈ ದೇಶನ ಕಾಂಗ್ರೆಸ್ ಆಳ್ತಿದ್ದ ಟೈಮ್ನಾಗ ಈ OBCಗಳ ಬಗ್ಗೆ ತಲಿನೇ ಕೆಡ್ಸ್ಕೊಂಡಿರ್ಲಿಲ್ಲ, ಈಗೆಲ್ಲ ಇವ್ರು ಮಾತಾಡ್ಲಿಕ್ಕೆ ಬರ್ತಾರ ಅಂತ ಭಾರಿ ಟಕ್ಕರ್ ಕೊಡ್ತಾರ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಾರ, ಅವ್ರ ವರ್ತನೆ ಹೆಂಗಿರ್ತೈತಿ ಅಂತ ಹೇಳಿ ಅವ್ರನ್ನ ಒಂದ್ ಸ್ವಲ್ಪ ಅಣಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ JP ನಡ್ಡಾ ಅವರು. JP ನಡ್ಡಾ ಅವರು ಮಾತಾಡ್ತಿರುವಾಗ್ಲೇ ಅಗದಿ ಸೀರಿಯಸ್ ಆಗಿ ಕುಂತಂತ ಅಮಿತ್ ಶಾ ಅವರ ರಿಯಾಕ್ಷನ್ ನೋಡ್ಬೇಕು, ಪಟ್ ಅಂತ ನಕ್ಕು ಬಿಡ್ತಾರ. ಭಾರಿ ಕ್ಯೂಟ್ ಅದ. ಅವ್ರು ಹೆಂಗಂದ್ರ ಈ ರಾಹುಲ್ ಗಾಂಧಿ ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ರು, ಐ ಆಮ್ ಶಾಕ್ಡ್ ಅಂತ ಹೇಳಿ, ಹಂಗ ನಾನು ಆಘಾತಕ್ಕೊಳಗಾದೆ, ಛಿದ್ರಗೊಂಡೆ, ನೀವು ಆಘಾತಕ್ಕೊಳಗಾಗ್ತೀರಿ, ವಿಷಯಗಳನ್ನ ಸರಿಯಾಗಿ ಓದ್ಕೊಂಡಿಲ್ಲ ಅಂದ್ರೆ ಆಘಾತಕ್ಕೊಳಗಾಗ್ತೀರಿ ಅಂತ ಭಾರಿ ಮಜಾಕ್ ಮಾಡಿ ಹೇಳಾರ. ಮಜಾ ಅದ ನೋಡ್ರಿ ಒಂದ್ಸಲ. अब मैं आपसे पूछता हूं कि 2004 से 2014 तक कितने सेक्रेटरी OBC थे और कहां थे वो OBC के सेक्रेटरी, किस क्राइटेरिया में थे? जरा हमको इसका ज्ञानवर्धन कीजिए। देखिए, मैं बार बार बोलता हूं, लीडर को लीडर बनना पड़ेगा, ट्यूटर से नहीं चलता काम। ये ट्यूटर्ड स्टेटमेंट से नहीं चलता है काम, और वह भी ट्यूटर अगर कोई लीडर हो तो भी समझ में आता है। ये NGO को लेकर के आ जाते हो, जिन NGO को जिनको आता न पता न सता, कोई चीज जानकारी नहीं, वो आपको समझाते हैं और आप बोल करके सोचो आई वाज शॉक्ड एंड शैटर्ड एंड शॉक्ड। अरे भाई, शॉक तो लगना ही था, जब पढ़ना ही नहीं पूरा तो शॉक ही लगेगा, और क्या होगा? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.